ಒಕ್ಕಲಿಗ ಸ್ವಾಮೀಜಿಗಳು ಈ ರೀತಿ ಹೇಳಿದ ತಕ್ಷಣ ಶುರುವಾಯ್ತು. ಈಗ ದಲಿತ ಸ್ವಾಮೀಜಿಗಳು ಹೇಳಕ್ಕೆ ಶುರು ಮಾಡಿದ್ರು, ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಹೇಳಕ್ಕೆ ಶುರು ಮಾಡಿದ್ರು. ಸೊ ಈಗ ಶ್ರೀಶೈಲ ಶ್ರೀ ಬಳಿಕ ಈಗ ರಂಭಾಪುರಿ ಜಗದ್ಗುರು ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆದ್ಯತೆಯನ್ನು ಕೊಡಬೇಕು ಅಂತ ಕಲಬುರಗಿಯಲ್ಲಿ ರಂಭಾಪುರಿ ಶ್ರೀಗಳು ಆಗ್ರಹಿಸಿರೋದು. ಒಂದು ವೇಳೆ ಸಿಎಂ ಸ್ಥಾನ ಲಿಂಗಾಯತರಿಗೆ ಕೊಡಲು ಆಗದೇ ಇದ್ರೆ DCM ಸ್ಥಾನ ಆದರೂ ಕೊಡಬೇಕು ಅಂತ ಒತ್ತಾಯ ಅವರದು. ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಈ ಭಾಗದಲ್ಲಿ ವೀರೇಂದ್ರ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲೇ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ವ್ಯವಸ್ಥೆ ಕಲ್ಪಿಸಿದ್ದು ಕೂಡ ಸಮಾಜದ ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರಿತ್ತು. ಆದರೆ ಕಾಲಮಾನ ಸರಿದು ಹೋದ ನಂತರದಲ್ಲಿ BJP ಒಂದು ಆಡಳಿತದಿಂದ ಬೇಸತ್ತ ಜನ ಮತ್ತೆ ಕಾಂಗ್ರೆಸ್ಸಿಗೆ ತಮ್ಮ ಒಲವನ್ನು ತೋರಿದರು.